ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು 2018ರ ಕ್ವೆಶ್ಚನ್ ಪೇಪರ್‌ನ ಮುಂದುವರಿದ ಭಾಗವನ್ನು ನೋಡ್ತಾ ಇದ್ದೇವೆ. ಕ್ವೆಶ್ಚನ್ ಪೇಪರ್ 51 ಕ್ವೆಶ್ಚನ್ ನಂಬರ್ 51 ಇಂದ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಕ್ವೆಶ್ಚನ್, ಮ್ಯಾಚ್ ದ ಫಾಲೋವಿಂಗ್: ಯುಟಿಲಿಟಿ ಥಿಯರಿ, ಕಾಗ್ನಿಟಿವ್ ಡಿಸಾನನ್ಸ್ ಥಿಯರಿ, ಸೊಸೈಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್, ಪ್ರೊಡಕ್ಷನ್ ಕಾನ್ಸೆಪ್ಟ್ ಅಂತ 4 ಕಾನ್ಸೆಪ್ಟ್ಸ್ ಅನ್ನು ಕೊಟ್ಟಿದ್ದಾರೆ. ಇವುಗಳ ಒಂದು ಪ್ರಪೋನೆಂಟ್ಸ್ ಅಥವಾ ಯಾರು ಇದನ್ನ ಡೆವಲಪ್ ಮಾಡಿದ್ದಾರೆ ಅನ್ನೋದನ್ನ ನಾವು ಮ್ಯಾಚ್ ಮಾಡಬೇಕು. ಸೊ ಯುಟಿಲಿಟಿ ಥಿಯರಿಯನ್ನ ಮಾರ್ಷಲ್ ಅವರು, ಆಲ್ಫ್ರೆಡ್ ಮಾರ್ಷಲ್ ಅವರು, ಅಂದ್ರೆ 1ಗೆ 3 ಮ್ಯಾಚ್ ಆಗುತ್ತೆ. ಓಕೆನಾ, 1ಗೆ 3 ಮ್ಯಾಚ್ ಆಗುತ್ತೆ. ಕಾಗ್ನಿಟಿವ್ ಡಿಸಾನನ್ಸ್ ಅಂತ ಬಂದಾಗ ಪೆಸ್ಟಿಂಜರ್. ಓಕೆನಾ, ಸೊ ಸೆಕೆಂಡಿಗೆ 1 ಮ್ಯಾಚ್ ಆಗುತ್ತೆ. ಓಕೆನಾ, ಲಿಯಾನ್ ಪೆಸ್ಟಿಂಜರ್. ಅಂಡ್ ಥರ್ಡ್ ಒನ್ ಸೊಸೈಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂತ ಬಂದಾಗ 4 ವೆಬ್ಲನ್. ಓಕೆ, ದೆನ್ ಪ್ರೊಡಕ್ಷನ್ ಕಾನ್ಸೆಪ್ಟ್ ಅಂತ ಬಂದಾಗ ಪ್ರೊಡಕ್ಷನ್ ಕಾನ್ಸೆಪ್ಟ್ ಅನ್ನ ನೋಡಿ ಯಾರು ಡೆವಲಪ್ ಮಾಡಿದ್ದಾರೆ, ಹೆನ್ರಿ ಫೋರ್ಡ್ ಅವರು. ಸೊ ಇಲ್ಲಿ ಈ ಹೆಸರುಗಳನ್ನು ನೀವು ನೆನಪಿಟ್ಕೊಳ್ಬೇಕು. ದೆನ್ ಕ್ವಶನ್ ನಂಬರ್ 52, ಇದು ಕೂಡ ಮ್ಯಾಚ್ ದ ಫಾಲೋವಿಂಗ್ ಆಗಿದೆ. ಮಾರ್ಕೆಟಿಂಗ್ ಸೆಗ್ಮೆಂಟೇಶನ್, ರ್ಯಾಪಿಡ್ ಸ್ಕಿಮ್ಮಿಂಗ್, ಐಡಿಯಾ ಜನರೇಷನ್, ಡೆಗ್ಮಾರ್. ನೋಡಿ, ಮೊದಲನೇದಾಗಿ ಮಾರ್ಕೆಟ್ ಸೆಗ್ಮೆಂಟೇಶನ್ ಅಂದ್ರೆ STP ಮಾಡೆಲ್ ಅಂತ ಬರುತ್ತೆ. ಸೆಗ್ಮೆಂಟೇಶನ್, ಟಾರ್ಗೆಟಿಂಗ್ ಅಂಡ್ ಪೊಸಿಷನಿಂಗ್ ಅಂತ. ಎಂಟೈರ್ ಮಾರ್ಕೆಟ್ ಅನ್ನ ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ, ಅಂದ್ರೆ ಒಂದು ನೀವು ಜೆಂಡರ್ ಬೇಸ್ ಮೇಲೆ ಆಗಿರ್ಬೋದು, ಇನ್ಕಮ್ ಬೇಸ್ ಮೇಲೆ ಆಗಿರ್ಬೋದು, ಅಥವಾ ಏಜ್ ಗ್ರೂಪ್ ಬೇಸ್ ಮೇಲೆ ಆಗಿರ್ಬೋದು ಡಿವೈಡ್ ಮಾಡ್ತೀರಾ, ಅದನ್ನ ಸೆಗ್ಮೆಂಟೇಶನ್ ಅಂತಾರೆ. ಅದರಲ್ಲಿ ಒಂದನ್ನ ಟಾರ್ಗೆಟ್ ಮಾಡೋದು ಟಾರ್ಗೆಟಿಂಗ್. ಆ ಟಾರ್ಗೆಟ್ ಮಾರ್ಕೆಟಿನ ಕನ್ಸ್ಯೂಮರ್ ಏನಿರ್ತಾರೆ ಅವರ ಮನಸ್ಸಿನ ನಿಮ್ಮ ಪ್ರಾಡಕ್ಟಿನ ಬಗ್ಗೆ ಒಂದು ಪೊಸಿಷನ್ ನ ಕ್ರಿಯೇಟ್ ಮಾಡೋದಕ್ಕೆ ಪೊಸಿಷನಿಂಗ್ ಅಂತಾರೆ. ಸೊ ಮಾರ್ಕೆಟ್ ಸೆಗ್ಮೆಂಟೇಶನ್ ಅನ್ನೋದು ಟಾರ್ಗೆಟ್ ಮಾರ್ಕೆಟ್ಗೆ ರಿಲೇಟ್ ಆಗಿದೆ. ರ್ಯಾಪಿಡ್ ಸ್ಕಿಮ್ಮಿಂಗ್ ಅಂದ್ರೆ ಹೈ ಪ್ರೈಸ್, ನಿಮಗೆ ಗೊತ್ತು, ಹೈ ಪ್ರಮೋಷನ್. ಐಡಿಯಾ ಜನರೇಷನ್ ಅನ್ನೋದು ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ನಲ್ಲಿ ಬರುತ್ತೆ. ಅದೇ ರೀತಿ ಡೆಗ್ಮಾರ್ಕ್ ಅನ್ನೋದು ಒಂದು ಅಡ್ವರ್ಟೈಸಿಂಗ್ ಮಾಡೆಲ್. ಓಕೆನಾ, ಡೆಗ್ಮಾರ್ಕ್ ಅಲ್ಲಿ ಏನಾಗುತ್ತೆ ಗೊತ್ತಾ, ನಿಮ್ಮ ಅಡ್ವರ್ಟೈಸಿಂಗ್ ಉದ್ದೇಶ ಏನು, ಅದೇ ರೀತಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡುವಾಗ ಅದರ ಪರಿಣಾಮ ಏನಾಗಿರಬೇಕು ಅಂತ ನೀವು ಬಯಸ್ತೀರಾ, ಅದರ ನಾವು ಈ ಒಂದು ಅಡ್ವರ್ಟೈಸಿಂಗ್ ಮಾಡೆಲ್ ಅಲ್ಲಿ ಡೆಗ್ಮಾರ್ಕ್ ಅಲ್ಲಿ ಹೇಳ್ತೀವಿ. ಡೆಗ್ಮಾರ್ಕ್ ನ ಫುಲ್ ಫಾರ್ಮ್ ಅನ್ನು ನಾವು ನೋಡಬೇಕು ಅಂದ್ರೆ, ಮೊದಲನೇದಾಗಿ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಡೆಗ್ಮಾರ್ಕ್? ಓಕೆ, ಡೆಗ್ಮಾರ್ಕ್ ಮೀನ್ಸ್ ಡಿಫೈನಿಂಗ್ ಅಡ್ವರ್ಟೈಸಿಂಗ್ ಗೋಲ್ಸ್ ಫಾರ್ ಮೇಜರ್ಡ್ ಅಡ್ವರ್ಟೈಸಿಂಗ್ ರಿಸಲ್ಟ್ಸ್ ಅಂತ ಅರ್ಥ. ಇದನ್ನ ರಸಲ್ ಎಚ್ ಕೋಲಿ ಅವರು 1961 ನಲ್ಲಿ ಕೊಡ್ತಾರೆ. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಇದರಲ್ಲಿ ಇವರು ಇನ್ನೊಂದು ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ, ಅಡ್ವರ್ಟೈಸ್ಮೆಂಟ್ ಮಾಡುವಾಗ ಸ್ಟೆಪ್ಸ್ ಬರುತ್ತೆ. ಅಂದ್ರೆ ಮೊದಲು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಆಮೇಲೆ ಕಾಂಪ್ರಹೆನ್ಷನ್, ಆಮೇಲೆ ಕನ್ವಿಕ್ಷನ್, ಆಮೇಲೆ ಆಕ್ಷನ್. ಅವೇರ್ನೆಸ್ ಅಂದ್ರೆ ಪ್ರಾಡಕ್ಟಿನ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವುದು. ಕಾಂಪ್ರಹೆನ್ಷನ್ ಅಂದ್ರೆ ಆ ಪ್ರಾಡಕ್ಟಿನ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್, ಅದೇ ರೀತಿ ಅದರ ಬೆನಿಫಿಟ್ಸ್ ಬಗ್ಗೆ ಹೇಳುವುದು. ಕನ್ವಿಕ್ಷನ್ ಅಂದ್ರೆ ಪಾಸಿಟಿವ್ ಅಟಿಟ್ಯೂಡ್ ಅನ್ನು ಡೆವಲಪ್ ಮಾಡೋದು, ಆ ಪ್ರಾಡಕ್ಟಿನ ಬಗ್ಗೆ ಪ್ರಿಫರೆನ್ಸ್ ಅನ್ನು ಕ್ರಿಯೇಟ್ ಮಾಡೋದು. ಆಕ್ಷನ್ ಅಂದ್ರೆ ಕಸ್ಟಮರ್ಸ್ ಆ ಪ್ರಾಡಕ್ಟ್ ಅನ್ನ ಆಕ್ಚುಲ್ ಆಗಿ ಬೈ ಮಾಡೋದು. ಓಕೆ, ಇದನ್ನ ನೆನಪಿಟ್ಕೊಳ್ತೀರಾ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 53, ಅಡ್ವರ್ಟೈಸಿಂಗ್ ಬಜೆಟ್ ಇಸ್ ಪ್ಲಾನಿಂಗ್ ಆಕ್ಟಿವಿಟೀಸ್ ವಿತ್ ಅಮೌಂಟ್ ಅಲೋಕೇಟೆಡ್ ಟು ದ ಫಾರ್ ಅ ಪೀರಿಯಡ್. ಅಂದ್ರೆ ಅಡ್ವರ್ಟೈಸಿಂಗ್ ಯಾವುದೇ ಒಂದು ಬಜೆಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಒಂದು ಪೀರಿಯಡ್ಗೆ, ಒಂದು ಆಕ್ಟಿವಿಟೀಸ್ಗೆ ಎಷ್ಟು ಬಜೆಟ್ ಅಥವಾ ಖರ್ಚು ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತೀವಿ. ಇದು ಕರೆಕ್ಟ್ ಆಗಿದೆ. USP gives leverage as creates message in disseminated. ಅಂದ್ರೆ ನೋಡಿ, USP ಅಂದ್ರೆ ಯುನಿಕ್ ಆದ ಒಂದು ಕ್ಯಾರೆಕ್ಟರಿಸ್ಟಿಕ್. ಅಡ್ವರ್ಟೈಸಿಂಗ್ ನಮ್ಮ ಒಂದು ಪ್ರಾಡಕ್ಟ್ ಅಲ್ಲಿ ಬೇರೆ ಪ್ರಾಡಕ್ಟ್ ಗೆ ಕಂಪೇರ್ ಮಾಡಿದ್ರೆ ಯುನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಏನಿದೆ ಅಥವಾ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ USP ಅಂತೀವಿ ಅಡ್ವರ್ಟೈಸಿಂಗ್ ಅಲ್ಲಿ ನಾವು. ಇದೇನ್ ಕೊಡತ್ತಪ್ಪ ಅಂದ್ರೆ, ನಮ್ಮ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಒಂದು ಲೆವರೇಜ್ ಅಂದ್ರೆ ಎಕ್ಸ್ಟ್ರಾ ಬೆನಿಫಿಟ್ ಆಸ್ ಅ ಕ್ರಿಯೇಟಿವ್ ಮೆಸೇಜ್ ಈಸ್ ಡಿಸೆಮಿನೇಟೆಡ್. ಒಂದು ಕ್ರಿಯೇಟಿವ್ ಮೆಸೇಜ್ ಅನ್ನು ನಾವು ಕ್ರಿಯೇಟ್ ಮಾಡಬಹುದು. ಅಂದ್ರೆ ಬೇರೆ ಪ್ರಾಡಕ್ಟ್ ಗೆ ಕಂಪೇರ್ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ಯಾವ ರೀತಿ ಬೆಸ್ಟ್ ಆಗಿದೆ ಅನ್ನೋದನ್ನ ಹೇಳೋದು. ಸೊ ಅಡ್ವರ್ಟೈಸಿಂಗ್ ಬಜೆಟ್ ಈಸ್ ಫಿನಾನ್ಷಿಯಲ್ ಪ್ಲಾನಿಂಗ್ ಆಫ್ ಆಡ್ ಆಕ್ಟಿವಿಟೀಸ್. USP ಕ್ರಿಯೇಟ್ಸ್ ಡಿಸ್ಟಿಂಕ್ಟ್ ಅಪೀಲ್, ಅಂದ್ರೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ಡಿಸ್ಟಿಂಕ್ಟ್ ಅಪೀಲ್ ಅನ್ನು ಕ್ರಿಯೇಟ್ ಮಾಡೋದು. ಕ್ವಶನ್ ನಂಬರ್ 54, ಸರ್ವಿಸಸ್ ಆರ್ ಇಂಟ್ಯಾನ್ಸಿಬಲ್ ಅಂಡ್ ಇನ್ಸೆಪರೇಬಲ್. ಇದು ನಿಮಗೆ ಗೊತ್ತೇ ಇದೆ. ಸರ್ವಿಸಸ್ ಯಾವಾಗಲೂ ಇಂಟ್ಯಾನ್ಸಿಬಲ್ ಆಗಿರುತ್ತೆ. ಇನ್ಸೆಪರೇಬಲ್ ಅಂದ್ರೆ ಏನು, ಸರ್ವಿಸ್ ಪ್ರೊವೈಡರ್ ಎಲ್ಲಿ ಇರ್ತಾನೋ ಅಲ್ಲೇ ಸರ್ವಿಸ್ ಅನ್ನು ಪಡ್ಕೊಳ್ಬೇಕಾಗತ್ತೆ. ಆತನಿಂದ ಆ ಸರ್ವಿಸಸ್ ಸಪರೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಸರ್ವಿಸ್ ಪೊಸಿಷನಿಂಗ್ ರಿಲೇಟ್ಸ್ ಟು ಕನ್ಸ್ಯೂಮರ್ ಪರ್ಸೆಪ್ಷನ್ ಅಂಡ್ ಇವ್ಯಾಲ್ಯೂಯೇಷನ್. ಅಂದ್ರೆ ಸರ್ವಿಸಸ್ ಅನ್ನ ನೀವು ಪೊಸಿಷನಿಂಗ್ ಮಾಡುವಾಗ ಅಥವಾ ಅದರ ಪರ್ಸೆಪ್ಷನ್ ನ, ಅದರ ಒಂದು ಕ್ವಾಲಿಟಿ ಹೇಗೆ ಅನ್ನೋದು ಕನ್ಸ್ಯೂಮರಿನ ಪ್ರಿಫರೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕನ್ಸ್ಯೂಮರಿನ ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ನನ್ನ ಟೀಚಿಂಗ್ 100 ಜನರಿಗೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಅನ್ಸ್ಬೋದು, ಪ್ರತಿಯೊಬ್ಬರಿಗೂ ಸೇಮ್ ಅನ್ಸೋಕೆ ಸಾಧ್ಯ ಇಲ್ಲ. ಸೊ ಸರ್ವಿಸ್ ಪ್ರೊವೈಡರ್ ಒಬ್ಬನೇ ಆಗಿದ್ರು ಕೂಡ ಸರ್ವಿಸ್ ಪೊಸಿಷನಿಂಗ್ ರಿಲೇಟೆಡ್ ಟು ಕನ್ಸ್ಯೂಮರ್ ಪರ್ಸೆಪ್ಷನ್ ಅಂಡ್ ಇವ್ಯಾಲ್ಯೂಯೇಷನ್. ಓಕೆನಾ, ಸೊ ಸ್ಟೇಟ್ಮೆಂಟ್ A and B ಬೋತ್ ಆರ್ ಕರೆಕ್ಟ್. ದೆನ್ ಕ್ವಶನ್ ನಂಬರ್ 55 ನೋಡಿ, ಇಲ್ಲಿ ನೆಟ್ ಕ್ಯಾಶ್ ರಿಟರ್ನ್ಸ್ 5000 ಕೊಟ್ಟಿದ್ದಾರೆ, ಇನ್ಫ್ಲೇಷನ್ 5% ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಕ್ಯಾಪಿಟಲ್ 15.5, ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋ. ಅಂದ್ರೆ ಇದರ ಡಿಸ್ಕೌಂಟಿಂಗ್ ಮಾಡುವಾಗ ನಾವೇನ್ ಮಾಡ್ತೀವಿ, ಕ್ಯಾಶ್ ಇನ್ಫ್ಲೋಗೆ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡ್ತೀವಿ, ನಿಮ್ಗೆ ಗೊತ್ತೇ ಇದೆ. ಸೊ 5000 ಡಿವೈಡ್ ಬೈ 15.5 ಅನ್ನ ಯಾವ ರೀತಿ ಮಾಡ್ತೀವಿ ಹೇಳಿ, CI ಡಿವೈಡ್ ಬೈ 1+R. ನಿಮಗೆ ಫಾರ್ಮುಲಾ ಗೊತ್ತೇ ಇದೆ. ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಕ್ಯಾಲ್ಕುಲೇಟ್ ಮಾಡೋದು CI ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ 1+R. 1+R ಅಂದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿದೆ ನೋಡಿ 5000. ಇದು ಮೇಲಿಂದು ನಾವೇನ್ ಮಾಡ್ತಾ ಇಲ್ಲ, ಈ ಒಂದು
ನಾಮಿನಲ್ ರೇಟ್ ಆಫ್ ಯಾವ ಒಂದು ಮೆಥಡ್ ಅನ್ನು ತೆಗೆದುಕೊಳ್ತಾ ಇದೀವಿ, ನಾಮಿನಲ್ ಕಾಸ್ಟ್ ನ ತೆಗೆದುಕೊಳ್ತಾ ಇದೀವಿ. ಸೊ 5000 ಡಿವೈಡ್ ಬೈ 1 ಪ್ಲಸ್ 15.5% ಮಾಡಿದಾಗ 4329 ಬರುತ್ತೆ. ಮ್ಯಾಮ್ ಪಾಯಿಂಟ್ ಅಲ್ಲಿ ಇದೆ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. ಈ ಡೆಸಿಮಲ್ ಅನ್ನ ಹೋಗ್ಲಾಡ್ಸೋದಕ್ಕೆ ಡೆಸಿಮಲ್ ಪಾಯಿಂಟ್ ಅನ್ನ ಹೋಗ್ಲಾಡಿಸಿ ಮೇಲೆ 3 zeros ಎಕ್ಸ್ಟ್ರಾ ಮಾಡಬೇಕು. 5000 ಮುಂದೆ 3 zeros ಎಕ್ಸ್ಟ್ರಾ ಮಾಡಿದ್ರೆ 50 lakhs ಡಿವೈಡ್ ಬೈ 1155 ಡಿವೈಡ್ ಮಾಡಿದಾಗ ನೀವು ಅಂದ್ರೆ ಒಂದು ಅಂದಾಜಿಗೆ ಕ್ಯಾಲ್ಕುಲೇಷನ್ ಅನ್ನ ಮಾಡಬಹುದು. ಈ ಡೆಸಿಮಲ್ ಪಾಯಿಂಟ್ ಅನ್ನ ಹೋಗ್ಲಾಡಿಸಿ ಅವಾಗ 4329 ಆನ್ಸರ್ ಬರುತ್ತೆ. ವೆರಿ ಈಸಿ. ದೆನ್ ಅಸರ್ಷನ್ NI ಅಪ್ರೋಚ್ ಇಂಪ್ಲೈಸ್ ಮ್ಯಾಕ್ಸಿಮಮ್ KO ವೆನ್ DFL ಇಸ್ 0. ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, NI ಅಪ್ರೋಚ್ ಒಂದು ರಿಲೆವೆಂಟ್ ಥಿಯರಿನಾ ಅಥವಾ ಇರಿಲೆವೆಂಟ್ ಥಿಯರಿನಾ ಅಂತ ನೆನಪಿಟ್ಕೊಳ್ಬೇಕು. NI ಅಪ್ರೋಚ್ ಅಲ್ಲಿ ಏನ್ ಹೇಳ್ತಾರೆ, NI ಅಪ್ರೋಚ್ ಗಿವ್ಸ್ ಮಿನಿಮಮ್ KO ಅಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫರ್ಮ್ ಅಟ್ ಮ್ಯಾಕ್ಸಿಮಮ್ ಲೆವರೇಜ್. ಹೌದಾ, ಈ ಒಂದು NI ಅಪ್ರೋಚ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮ್ಯಾಕ್ಸಿಮಮ್ ಲೆವರೇಜ್ ಅಥವಾ ಡೆಟ್ ಅನ್ನ ಯೂಸ್ ಮಾಡಿದಾಗ ಫರ್ಮಿನ ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಗುತ್ತೆ ಮತ್ತೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆಗುತ್ತೆ ಅಂತ ಹಲವಾರು ಸಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾದ್ರೆ ಇದೊಂದು ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಇದೆ. ಆದ್ರೆ ಡಿಗ್ರಿ ಆಫ್ ಫಿನಾನ್ಷಿಯಲ್ ಲೆವರೇಜ್ ಇಸ್ 0 ಅಂದ್ರೆ ಅರ್ಥ ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಡಿಗ್ರಿ ಆಫ್ ಫಿನಾನ್ಷಿಯಲ್ ಲೆವರೇಜ್ ನ ಫಾರ್ಮುಲಾ ಏನು, EBIT ಡಿವೈಡ್ ಬೈ EBIT ಮೈನಸ್ ಇಂಟ್ರೆಸ್ಟ್. ನೆನಪಿದ್ಯಾ, ಲೈವ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಡಿಗ್ರಿ ಆಫ್ ಫಿನಾನ್ಷಿಯಲ್ ಲೆವರೇಜ್ ಇಸ್ ಈಕ್ವಲ್ ಟು EBIT ಡಿವೈಡ್ ಬೈ EBIT ಮೈನಸ್ ಇಂಟ್ರೆಸ್ಟ್. ಇವಾಗ ಇಲ್ಲಿ ನಾನು ಫಾರ್ಮುಲಾ ಬರ್ದೆ ಅನ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. EBIT ಡಿವೈಡೆಡ್ ಬೈ EBIT ಮೈನಸ್ ಇಂಟ್ರೆಸ್ಟ್ ಅಂತ ಫಾರ್ಮುಲಾ ಡಿಗ್ರಿ ಆಫ್ ಫೈನಾನ್ಷಿಯಲ್ ಲೆವರೇಜ್ ಇಂದು. ಈಗ ನಿಮ್ಮ ಒಂದು ಕ್ಯಾಪಿಟಲ್ ಅಲ್ಲಿ ಡೆಟ್ ಅನ್ನೋದು ಇಲ್ವೇ ಇಲ್ಲ. ಡೆಟ್ ಇಲ್ಲ ಅಂದ್ರೆ ಏನಾಯ್ತು, ಇಂಟ್ರೆಸ್ಟ್ 0 ಆದ ಹಾಗಾಯ್ತು. ಇಂಟ್ರೆಸ್ಟ್ 0 ಆದ ಹಾಗಾಯ್ತಾ. ಇಂಟ್ರೆಸ್ಟ್ 0 ಆಯ್ತು ಅಂದ್ರೆ ಏನು, ಡಿಗ್ರಿ ಆಫ್ ಫಿನಾನ್ಷಿಯಲ್ ಲೆವರೇಜ್ ಎಷ್ಟು ಬಂತು, EBIT ಡಿವೈಡ್ ಬೈ EBIT ಅಂದ್ರೆ 1 ಆದ ಹಾಗಾಯ್ತು. ಹೌದಾ, EBIT ಡಿವೈಡ್ ಬೈ EBIT ಸೇಮ್ ಡಿವೈಡ್ ಮಾಡಿದಾಗ 1 ಆನ್ಸರ್ ಬರುತ್ತೆ. ಸೊ ಲೆವರೇಜ್ 0 ಇದೆ ಅಂತ ಅರ್ಥ. ಲೆವರೇಜ್ 0 ಇದೆ ಅಂತ ಯಾವಾಗ ಅರ್ಥ, ಡಿಗ್ರಿ ಆಫ್ ಫಿನಾನ್ಷಿಯಲ್ ಲೆವರೇಜ್ 1 ಇದೆ ಅಂದ್ರೆ ಆ ಒಂದು ಕ್ಯಾಪಿಟಲ್ ಅಲ್ಲಿ ಸಾಲ ಅಥವಾ ಲೆವರೇಜ್ ಇಲ್ಲ, ಡೆಟ್ ಕ್ಯಾಪಿಟಲ್ ಇಲ್ಲ ಅಂತ ಅರ್ಥ. ಓಕೆ, ಇವಾಗ ಏನ್ ಕೇಳ್ತಾ ಇದ್ದಾರೆ, NI ಅಪ್ರೋಚ್ ಇಂಪ್ಲೈಸ್ ಮ್ಯಾಕ್ಸಿಮಮ್ KO ವೆನ್ DFL ಇಸ್ 0. DFL ಇಸ್ 0 ಅಂದ್ರೆ ಏನು, DFL ಇಸ್ 0 ಅಂದ್ರೆ ಅರ್ಥ ಏನು, ಇಲ್ಲಿ ಏನಾಗ್ತಾ ಇಲ್ಲ ಹೇಳಿ. ಇವಾಗ ಡಿಗ್ರಿ ಆಫ್ ಫಿನಾನ್ಷಿಯಲ್ ಲೆವರೇಜ್ ಇಸ್ 0 ಇದರ ಅರ್ಥ ಏನು ಮೊದಲನೇದಾಗಿ ತಿಳ್ಕೊಳ್ಳಿ. ಇದನ್ನ ಅರ್ಥ ತಿಳ್ಕೊಳ್ಳೋದಕ್ಕೆ ನಾನು ಈಗ ಎಕ್ಸ್ಪ್ಲೇನ್ ಮಾಡಿದೆ, ನಿಮಗೆ ಫಾರ್ಮುಲಾನ ನೆನಪು ಮಾಡ್ಕೊಳ್ಬೇಕು. ಓಕೆನಾ. ಸೊ ಇಲ್ಲಿ DFL ಡಿಗ್ರಿ ಆಫ್ ಫಿನಾನ್ಷಿಯಲ್ ಲೆವರೇಜ್ ಇಸ್ 0 ಅನ್ನೋದಕ್ಕೆ ಥೆರಾಟಿಕಲಿ ಯಾವುದೇ ಒಂದು ಮೀನಿಂಗ್ ಇಲ್ಲ. DFL ಈಸ್ 1 ಅನ್ನೋದಕ್ಕೆ ಏನ್ ಮೀನಿಂಗ್ ಇದೆ ಹೇಳಿ. DFL ಈಸ್ 1 ಅನ್ನೋದಕ್ಕೆ ಏನ್ ಮೀನಿಂಗ್ ನಾನು ಈಗಲೇ ನಿಮ್ಗೆ ಹೇಳಿದೆ. DFL ಈಸ್ 1 ಅಂದ್ರೆ ಆ ಒಂದು ಕಂಪನಿ ಫುಲ್ಲಿ ಇಕ್ವಿಟಿ ಬೇಸ್ಡ್ ಆಗಿದೆ, ಅಲ್ಲಿ ಯಾವುದೇ ರೀತಿಯ ಡೆಟ್ ಇಲ್ಲ. ಯಾಕೆಂದ್ರೆ DFL ನ ಫುಲ್ ಒಂದು ಫಾರ್ಮುಲಾ ಏನು, EBIT ಡಿವೈಡ್ ಬೈ EBIT ಮೈನಸ್ ಇಂಟ್ರೆಸ್ಟ್. ಓಕೆ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನು, EBIT ಡಿವೈಡ್ ಬೈ EBIT ಇಸ್ 1 ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಲೆವರೇಜ್ ಇಲ್ಲ. ಸೊ ಇಲ್ಲಿ ಆನ್ಸರ್ ಏನ್ ಬರುತ್ತೆ ಹೇಳಿ, ಮೊದಲನೇದು ಯಾವುದೇ ಮೀನಿಂಗ್ ಇಲ್ಲ ಅಂತ ಆದಾಗ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು ಅಂತ ಆಯ್ತು. NI ಅಪ್ರೋಚ್ ಇಂಪ್ಲೈಸ್ ಮ್ಯಾಕ್ಸಿಮಮ್ VF ವೆನ್ DFL ಇಸ್ 1. ನೋಡಿ, DFL ಇಸ್ 1 ಅಂದ್ರೆ ಏನು, ಅಲ್ಲಿ ಯಾವುದೇ ರೀತಿಯ ಡೆಟ್ ಇಲ್ಲ ಅಂತ ಅರ್ಥ ಆಯ್ತು. ಡೆಟ್ ಇಲ್ಲದೆ ಇದ್ದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫರ್ಮ್ ಆಗುತ್ತಾ, ಇಲ್ಲ. ಸೊ ರೀಸನ್ ಇಸ್ ಆಲ್ಸೋ ರಾಂಗ್. ಹೀಗಾಗಿ ಆನ್ಸರ್ ಏನ್ ಬರುತ್ತೆ, ಬೋತ್ ಆರ್ ಇನ್ಕರೆಕ್ಟ್. ನೋಡಿ, ಇದೊಂದು ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ. ಆನ್ಸರ್ ಈಸ್ A is also incorrect and R is also incorrect. Both are incorrect. ಓಕೆನಾ. ಸೊ ನೆಕ್ಸ್ಟ್ ಒನ್, ಮ್ಯಾಚ್ ದ ಫಾಲೋವಿಂಗ್. Pareto analysis, variance of cash flows, VF. ಓಕೆನಾ, ವ್ಯಾಲ್ಯೂ ಆಫ್ ದ ಫರ್ಮ್, ವ್ಯಾಲ್ಯೂ ಆಫ್ ದ ಫರ್ಮ್. ಈಗ ಇವುಗಳನ್ನ ನಾವು ಮ್ಯಾಚ್ ಮಾಡಬೇಕಾಗಿದೆ. ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ ಕೇಸ್ ಆಫ್ NI ಅಪ್ರೋಚ್ ಯಾವುದು, ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ ಕೇಸ್ ಆಫ್ NOI ಅಪ್ರೋಚ್ ಯಾವುದು ಅಂತ ನಿಮಗೆ ಗೊತ್ತಿರಬಹುದು. ಅದೇ ರೀತಿ ವರಾಯನ್ಸ್ ಆಫ್ ಕ್ಯಾಶ್ ಫ್ಲೋಸ್ ಅಂದ್ರೆ ಏನು, ಅದೇ ರೀತಿ ಪ್ಯಾರೆಟೋ ಅನಾಲಿಸಿಸ್ ಅಂದ್ರೆ ಏನು. ಮೊದಲನೇದಾಗಿ ನೋಡಿ, ಪ್ಯಾರೆಟೋ ಅನಾಲಿಸಿಸ್ ಅನ್ನೋದು ಇನ್ವೆಂಟರಿ ಕಂಟ್ರೋಲ್ ಟೂಲ್ ಆಗಿದೆ. ಓಕೆನಾ. ದೆನ್ ವರಾಯನ್ಸ್ ಆಫ್ ಕ್ಯಾಶ್ ಫ್ಲೋಸ್ ಅಂದ್ರೆ ಮಿಲ್ಲರ್, ಮಾಡಿಗ್ಲಿನಿಯನ್ ಮಿಲ್ಲರ್ ಅಪ್ರೋಚ್ ಅಲ್ಲಿ ಇದನ್ನ ಹೇಳ್ತಾರೆ. ವ್ಯಾಲ್ಯೂ ಆಫ್ ದ ಫರ್ಮ್, ವ್ಯಾಲ್ಯೂ ಆಫ್ ದ ಇಕ್ವಿಟಿ ಪ್ಲಸ್ ವ್ಯಾಲ್ಯೂ ಆಫ್ ದ ಡೆಟ್, ಇದು NI ಅಪ್ರೋಚ್ ಅಲ್ಲಿ ಹೇಳುತ್ತೆ. ವ್ಯಾಲ್ಯೂ ಆಫ್ ದ ಫರ್ಮ್ ಇಸ್ ಈಕ್ವಲ್ ಟು EBIT ಡಿವೈಡ್ ಬೈ KO ಅನ್ನೋದು NOI ಅಪ್ರೋಚ್ ಅಲ್ಲಿ ಹೇಳುತ್ತೆ. ವೆರಿ ಈಸಿ ಕ್ವಶನ್. ಇದನ್ನ ಆಲ್ರೆಡಿ ಹಲವಾರು ಸಲ ನಾನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕರೆಕ್ಟ್ ಆನ್ಸರ್ ಈಸ್ ವಾಟ್, ವಿಚ್ ಇಸ್ ದ ಕರೆಕ್ಟ್ ಆನ್ಸರ್, ಡಿ. ಓಕೆನಾ, ಕರೆಕ್ಟ್ ಆನ್ಸರ್ ಇಸ್ ಡಿ. ಕರೆಕ್ಟ್ ಆಗಿ ನೀವು ಮ್ಯಾಚ್ ಮಾಡಬೇಕು. ನಿಮಗೆ ವ್ಯಾಲ್ಯೂ ಆಫ್ ದ ಫರ್ಮ್ NI ಅಪ್ರೋಚ್ ಅಲ್ಲಿ ಏನು, NOI ಅಪ್ರೋಚ್ ಅಲ್ಲಿ ಏನು ಅಂತ ನಿಮಗೆ ಗೊತ್ತು. ಅದೇ ರೀತಿ ವರಾಯನ್ಸ್ ಆಫ್ ಕ್ಯಾಶ್ ಫ್ಲೋಸ್ ಅಂದ್ರೆ ಬೇರೆ ಬೇರೆ ಕ್ಯಾಶ್ ಫ್ಲೋಸ್ ಇದ್ದಾಗ ಮಾಡಿಗ್ಲಿನಿಯನ್ ಮಿಲ್ಲರ್ ಅಪ್ರೋಚ್. ಓಕೆನಾ, ಮಿಲ್ಲರ್ ಆರ್ ಮಾಡೆಲ್ ಅಂತ ಹೇಳ್ತೀವಿ ನಾವು. ಅದಾದ ಮೇಲೆ ಇನ್ವೆಂಟರಿ ಮಾಡೆಲ್, ಈ ಒಂದು ಪ್ಯಾರೆಟೋ ಮಾಡೆಲ್ ಅನ್ನೋದು ಇನ್ವೆಂಟರಿ ಕಂಟ್ರೋಲ್ ಟೂಲ್ ಆಗಿದೆ. ದೆನ್ 58 ಕ್ವಶನ್, ಇಫ್ ಸ್ಪಾಟ್ ಪ್ರೈಸ್ ಇಸ್ ಮೋರ್ ದೆನ್ ಎಕ್ಸರ್ಸೈಸ್ ಪ್ರೈಸ್. ಸ್ಪಾಟ್ ಪ್ರೈಸ್ ಇಸ್ ಮೋರ್ ದೆನ್ ಎಕ್ಸರ್ಸೈಸ್ ಪ್ರೈಸ್ ಇದ್ದಾಗ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಸ್ ಮೋರ್ ದೆನ್ 0 ಇರುತ್ತೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಸ್ ಲೆಸ್ ದೆನ್ 0 ಇರುತ್ತಾ. ಆಪ್ಷನ್ ಈಸ್ ಇನ್ ದ ಮನಿ ಬೋತ್ A and C ಅಂತ ಕೇಳ್ತಾ ಇದ್ದಾರೆ. ನೋಡಿ, a call option with spot is more than 0, strike
ಈಸ್ ಇನ್ ದ ಮನಿ ಅಂಡ್ ಹ್ಯಾಸ್ ಪಾಸಿಟಿವ್ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಅದಕ್ಕೆ ಒಂದು ಪಾಸಿಟಿವ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ. ದೆನ್ ಕ್ವಶನ್ ನಂಬರ್ 59 ಏನ್ ಹೇಳ್ತಾ ಇದೆ ನೋಡಿ, ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆಫ್ ಅಸೆಟ್ ಇಸ್ 0.024 ವರಾಯನ್ಸ್, ಮಾರ್ಕೆಟ್ ವರಾಯನ್ಸ್ ಎಷ್ಟು ಹೇಳಿ 0.004, ಆರ್ ಇಸ್ 0.9, ಬೀಟಾ ಎಷ್ಟು ಅಂತ. ಬೀಟಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಆರ್ ಇಂಟು ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆಫ್ ಎ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆಫ್ ಎ ಅಂದರೆ ಮಾರ್ಕೆಟ್ ಸ್ಟ್ಯಾಂಡರ್ಡ್ ಡೆವಿಯೇಷನ್. ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದು ನಿಮಗೆ ನೆನಪಿದೆ ಅನ್ಕೊಳ್ತೀನಿ, 100% ನೆನಪಿರುತ್ತೆ. ನಾನು ಹೇಳಿದ ಹಾಗೆ ಇದು ನನ್ನ ಲೈವ್ ಕ್ಲಾಸಿನ ಸ್ಟೂಡೆಂಟ್ಸ್ಗೆ ಫೋಕಸ್ ಆಗಿರುವಂತ ಕ್ಲಾಸ್ ಆಗಿರೋದ್ರಿಂದ ಅವರಿಗೆ ಈ ಎಲ್ಲ ಕಾನ್ಸೆಪ್ಟ್ಸ್ ಆಲ್ರೆಡಿ ಕ್ಲಿಯರ್ ಆಗಿದೆ. ಸೊ ಬೀಟಾನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಆರ್ ಅಂದ್ರೆ ನೋಡಿ 0.9 ಇಂಟು 0.024 ಡಿವೈಡೆಡ್ ಬೈ 0.0632, ಇದೆಲ್ಲಿಂದ ಬಂತು ಹೇಳಿ 0.0632, ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆಫ್ ಅಸೆಟ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆಫ್ ಮಾರ್ಕೆಟ್. ಎಸ್, ಸೊ ಇಲ್ಲಿ ನೋಡಿ ಬೀಟಾ ಇಸ್ ಈಕ್ವಲ್ ಟು, ಇಲ್ಲಿ ಒಂದು ಫೋಕಸ್ ಮಾಡಬೇಕು, 0.9 ಇಂಟು 0.024 ಅಂದ್ರೆ ಆರ್ ಇಂಟು ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆಫ್ ಅಸೆಟ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆಫ್ ಮಾರ್ಕೆಟ್, ಮಾರ್ಕೆಟ್ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಅಂತೀವಿ ನಾವು. 0.9 ಇಂಟು 0.024 ಡಿವೈಡ್ ಬೈ 0.02, ಇದನ್ನ ಮಾಡಿದಾಗ 1.08 ಆನ್ಸರ್ ಬರುತ್ತೆ. ನಿಮಗೆ ಫಾರ್ಮುಲಾ ಗೊತ್ತಿದೆ, ಕ್ಯಾಲ್ಕುಲೇಷನ್ ಮಾಡೋದು ತುಂಬಾ ಈಸಿ. ಡೆಸಿಮಲ್ಸ್ ಅನ್ನ ಹೋಗ್ಲಾಡಿಸಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾನು ನಿಮಗೆ ಹೇಳಿದೀನಿ. ಬೀಟಾ ಫಾರ್ಮುಲಾ ಯಾವಾಗ ನೆನಪಿಟ್ಕೊಳ್ಳಿ, ಬೀಟಾ ಫಾರ್ಮುಲಾ ಇಸ್ ಆರ್ ಇಂಟು ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆಫ್ ಅಸೆಟ್ ಡಿವೈಡ್ ಬೈ ಮಾರ್ಕೆಟ್ ಸ್ಟ್ಯಾಂಡರ್ಡ್ ಡೆವಿಯೇಷನ್, ಅಥವಾ ನಾವಿಲ್ಲಿ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಅಲ್ಲ ವರಾಯನ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೀವಿ. ಓಕೆನಾ, ವರಾಯನ್ಸ್ ಆಫ್ ದ ಅಸೆಟ್ ಡಿವೈಡ್ ಬೈ ವರಾಯನ್ಸ್ ಆಫ್ ದ ಮಾರ್ಕೆಟ್. ಓಕೆ, ದೆನ್ a company that rescues a firm targeted for the takeover is called, ಅಂದ್ರೆ ಒಂದು ಕಂಪನಿ ಟೇಕ್ ಓವರ್ ಆಗ್ತಾ ಇರುವಂತಹ ಕಂಪನಿಯನ್ನ, ಆ ಕಂಪನಿ ದಟ್ ರೆಸ್ಕ್ಯೂ ಮಾಡ್ತಾ ಇದೆ ಫರ್ಮ್ ಟಾರ್ಗೆಟೆಡ್ ಫಾರ್ ಟೇಕ್ ಓವರ್ ಈಸ್ ಕಾಲ್ಡ್ ವೈಟ್ ನೈಟ್ ಅಂತ ಕರಿತೀವಿ. ವೈಟ್ ನೈಟ್ ಈಸ್ ಅ ಫ್ರೆಂಡ್ಲಿ ಕಂಪನಿ, ಅಂದ್ರೆ ಒಂದು ಕಂಪನಿಯನ್ನ ಇನ್ನೊಂದು ದೊಡ್ಡ ಕಂಪನಿ ಟೇಕ್ ಓವರ್ ಮಾಡ್ತಾ ಇದೆ, ಅದನ್ನ ಇನ್ನೊಂದು ಕಂಪನಿ ಸೇವ್ ಮಾಡ್ತಾ ಇದೆ. ವೈಟ್ ನೈಟ್ ಇಸ್ ಅ ಫ್ರೆಂಡ್ಲಿ ಕಂಪನಿ ದಟ್ ಅಕ್ವೈರ್ಸ್ ಅ ಟಾರ್ಗೆಟ್ ಟು ಬ್ಲಾಕ್ ಅ ಹಾಸ್ಟೈಲ್ ಟೇಕ್ ಓವರ್, ಹೊರಗಿನವರು ಟೇಕ್ ಓವರ್ ಮಾಡೋದನ್ನ ತಡೆಗಟ್ಟುಗೋಸ್ಕರ ಏನ್ ಮಾಡೋದು, ವೈಟ್ ನೈಟ್ ಅನ್ನುವಂತ ಒಂದು ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್ ಅಥವಾ ಕಾರ್ಪೊರೇಟಿನ ಒಂದು ಸ್ಟ್ರಾಟಜಿಯಲ್ಲಿ ನಾವೇನ್ ಮಾಡ್ತೀವಿ, ವೈಟ್ ನೈಟ್ ಅನ್ನುವಂತ ಒಂದು ಸ್ಟ್ರಾಟಜಿಯಲ್ಲಿ ಹಾಸ್ಟೈಲ್ ಟೇಕ್ ಓವರ್ ಅಂದ್ರೆ ಹೊರಗಿನವರು ಟೇಕ್ ಓವರ್ ಮಾಡೋಕ್ಕಿಂತ ಆ ಕಂಪನಿ ಟೇಕ್ ಓವರ್ ಅನ್ನು ತಡೆಗಟ್ಟುಗೋಸ್ಕರ ಒಂದು ಟಾರ್ಗೆಟ್ ಅನ್ನು ನಾವು ಅಂದ್ರೆ ಫ್ರೆಂಡ್ಲಿ ಕಂಪನಿನೇ ಒಂದು ಜಾಸ್ತಿ ಶೇರ್ಸ್ ಅನ್ನು ಪರ್ಚೇಸ್ ಮಾಡುತ್ತೆ. 61 annual lease rentals are deductible for lessee. ಲೆಸ್ಸಿಗೆ annual lease rentals ಡಿಡಕ್ಟೇಬಲ್ ಆಗಿರತ್ತಾ? ಹೌದು, ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಲೀಸ್ ಅಲ್ಲಿ ನೆನಪಿರಬಹುದು ನಿಮಗೆ. ಡೆಪ್ರಿಸಿಯೇಷನ್ ಈಸ್ ನಾಟ್ ಅಲೌಡ್ ಫಾರ್ ದ ಲೆಸರ್, ಇಲ್ಲ ಲೆಸರಿಗೆ ಡೆಪ್ರಿಸಿಯೇಷನ್ ಅಲೌಡ್ ಆಗಿರುತ್ತೆ, ಲೆಸ್ಸಿಗೆ ರೆಂಟಲ್ಸ್ ಅಲೌಡ್ ಆಗಿರುತ್ತೆ. ಹೌದಾ, ಸೊ ಎ ಇಸ್ ಕರೆಕ್ಟ್ ಅಂಡ್ ಆರ್ ಇಸ್ ಇನ್ಕರೆಕ್ಟ್. ಓಕೆ, ದೆನ್ ಕ್ವಶನ್ ನಂಬರ್ 62, ಮ್ಯಾಚ್ ದ ಫಾಲೋವಿಂಗ್, ಇಂಟ್ರೆಸ್ಟ್ ರೇಟ್ ರಿಸ್ಕ್, ಫಿನಾನ್ಷಿಯಲ್ ರಿಸ್ಕ್, ಎಪಿಎಂ ಮಾಡೆಲ್, ಸಿಎಪಿಎಂ ಮಾಡೆಲ್. ಇವುಗಳ ಬಗ್ಗೆ ನೆನಪಿದೆಯಾ ಹೇಳಿದ್ದು? ಓಕೆ ನೋಡಿ, ಮೊದಲನೇದಾಗಿ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅನ್ನೋದು ಸಿಸ್ಟಮೆಟಿಕ್ ರಿಸ್ಕ್ ಅಂದ್ರೆ ಏನು, ಸಿಸ್ಟಮೆಟಿಕ್ ರಿಸ್ಕ್ ಅನ್ನೋದು ಇಂಟ್ರೆಸ್ಟ್ ರೇಟ್ ರಿಸ್ಕ್ ಆಗಿರುತ್ತೆ. ಸೊ ಏನು ಸಿಸ್ಟಮೆಟಿಕ್ ರಿಸ್ಕ್ ಮತ್ತೆ ಅನ್ಸಿಸ್ಟಮೆಟಿಕ್ ರಿಸ್ಕ್ ಮಧ್ಯೆ ಡಿಫರೆನ್ಸ್ ಏನು, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು. ಸೊ ನಾನು ನಿಮಗೆ ಹಲವಾರು ಸಲ ಹೇಳಿರೋ ಹಾಗೆ ಸಿಸ್ಟಮೆಟಿಕ್ ರಿಸ್ಕ್ ಅಫೆಕ್ಟ್ ದ ಓಲ್ ಮಾರ್ಕೆಟ್, ಎಂಟೈರ್ ಮಾರ್ಕೆಟ್ ಅನ್ನು ಅದು ಅಫೆಕ್ಟ್ ಮಾಡುತ್ತೆ. ಅನ್ಸಿಸ್ಟಮೆಟಿಕ್ ರಿಸ್ಕ್ ಅನ್ನೋದು ಕಂಪನಿ ಸ್ಪೆಸಿಫಿಕ್ ಅಥವಾ ಆ ಒಂದು ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅನ್ನೋದು ಸಿಸ್ಟಮೆಟಿಕ್ ರಿಸ್ಕ್ ಅಂಡರ್ ಬರುತ್ತೆ. ಫಿನಾನ್ಷಿಯಲ್ ರಿಸ್ಕ್ ಅನ್ನೋದು ಅನ್ಸಿಸ್ಟಮೆಟಿಕ್ ರಿಸ್ಕ್. ಹೌದಾ, ಫಿನಾನ್ಷಿಯಲ್ ರಿಸ್ಕ್ ಅಂದ್ರೆ ಜನರಲ್ ಆಗಿ. ಸೊ ಎಪಿಎಂ ಮಾಡೆಲ್ ಅಂದ್ರೆ ಏನು, ಎಪಿಎಂ ಮಾಡೆಲ್ ಈಸ್ ಮಲ್ಟಿ ಫ್ಯಾಕ್ಟರಲ್ ಮಾಡೆಲ್ ಆಗಿದೆ. ಸಿಎಪಿಎಂ ಮಾಡೆಲ್ ಅನ್ನೋದು ಸಿಂಗಲ್ ಫ್ಯಾಕ್ಟರ್ ಮಾಡೆಲ್ ಆಗಿದೆ. ಸಿಎಪಿಎಂ ಮಾಡೆಲ್ ಅಂದ್ರೆ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಇಸ್ ಅ ಸಿಂಗಲ್ ಫ್ಯಾಕ್ಟರ್ ಮಾಡೆಲ್. ಓಕೆನಾ, ಸೊ ಲೆಟ್ ಮಿ ನೋ ಇನ್ ದ ಕಮೆಂಟ್ ಬಾಕ್ಸ್ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ APM and what do you mean by single factor and multi-factor models. Okay na, then question number 63, when the actual achievement is compared with the job objective it is called, ನೋಡಿ ಜಾಬ್ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ನಮ್ಮ ಒಂದು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅನ್ನ ಮಾಡುವಾಗ, ಓಕೆನಾ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಕಂಪೇರ್ಸ್ ಎಂಪ್ಲಾಯಿ ರಿಸಲ್ಟ್ಸ್ ವಿತ್ ದ ಆಬ್ಜೆಕ್ಟಿವ್ಸ್ ಟು ಮೇಜರ್ ದ ಜಾಬ್ ಪರ್ಫಾರ್ಮೆನ್ಸ್. ಅಂದ್ರೆ ಆಕ್ಚುಲ್ ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದನ್ನ ಆಬ್ಜೆಕ್ಟಿವ್ ಜೊತೆಗೆ ಕಂಪೇರ್ ಮಾಡೋದಕ್ಕೆ ನಾವೇನಂತೀವಿ, ಜಾಬ್ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ಎಸ್, ದೆನ್ ಕ್ವಶನ್ ನಂಬರ್ 64, ಸ್ಟೇಟ್ಮೆಂಟ್ 1, ರ್ಯಾಂಕಿಂಗ್ ಇನ್ ಕಂಪ್ಯಾರಿಸನ್ ಆಫ್ ಆರ್ಗನೈಸೇಷನಲ್ ಇಂಪ್ರೂವ್ಮೆಂಟ್. ಟ್ರೈನಿಂಗ್ ಈಸ್ ಕಂಟಿನ್ಯೂಸ್ ಅಂಡ್ ಸ್ಟಾಪ್ಸ್ ಓನ್ಲಿ ವೆನ್ ಆರ್ಗನೈಸೇಷನ್ ಸೀಸಸ್. ಹೌದಾ, ಬೋತ್ 1 and 2 ಆರ್ ಕರೆಕ್ಟ್. ನೋಡಿ, ರ್ಯಾಂಕಿಂಗ್ ಅಂದ್ರೆ ಏನು, ಕಂಪ್ಯಾರಿಸನ್ ಫಾರ್ ಆರ್ಗನೈಸೇಷನಲ್ ಇಂಪ್ರೂವ್ಮೆಂಟ್ ಗೆ ರ್ಯಾಂಕಿಂಗ್ ಅಂತ ಕರಿತೀವಿ. ಟ್ರೈನಿಂಗ್ ಅಂದ್ರೆ ಒಂದು ಕಂಟಿನ್ಯೂಸ್ ಪ್ರೊಸೆಸ್ ಆಗಿದೆ, ಅದು ಸ್ಟಾಪ್ ಆಗೋದು ಓನ್ಲಿ ಆರ್ಗನೈಸೇಷನ್ ಸ್ಟಾಪ್ ಆದಾಗ ಮಾತ್ರ. ದೆನ್
The error committed by rejecting an applicant who would have been successful on the job is. ನೋಡಿ ಫಾಲ್ಸ್ ನೆಗೆಟಿವ್ ಎರರ್ ಅಂತೀವಿ ನಾವು. ಅಂದ್ರೆ ಒಬ್ಬ ಎಂಪ್ಲಾಯಿ, ಒಬ್ಬ ಅಪ್ಲಿಕಂಟ್ ಆತ ನಿಜವಾಗ್ಲೂ ಒಬ್ಬ ಸಕ್ಸಸ್ಫುಲ್ ಎಂಪ್ಲಾಯಿ ಆಗೋಕೆ ಸಾಧ್ಯ ಆಗ್ತಿತ್ತು, ಅವನನ್ನು ನಾವು ರಿಜೆಕ್ಟ್ ಮಾಡಿದೀವಿ. ಎರರ್ ಕಮಿಟೆಡ್ ಬೈ ರಿಜೆಕ್ಟಿಂಗ್ ಅನ್ ಅಪ್ಲಿಕೆಂಟ್ ಹೂ ವುಡ್ ಹ್ಯಾವ್ ಬಿನ್ successful on the job is called false negative. False negative means wrongly rejecting the truly suitable candidate. ನೋಡಿ ಟ್ರೂಲಿ ಸೂಟೇಬಲ್ ಕ್ಯಾಂಡಿಡೇಟ್ ಇದ್ದ ಅದನ್ನ ನಾವೇನ್ ಮಾಡಿದೀವಿ, ಬೈ ಮಿಸ್ಟೇಕ್ ರಿಜೆಕ್ಟ್ ಮಾಡ್ತಾ ಇದೀವಿ. ಇದನ್ನ ಫಾಲ್ಸ್ ನೆಗೆಟಿವ್ ಎರರ್ ಅಂತ ಕರೀತಾರೆ. ಟೈಪ್ 1 ಎರರ್ ಅಂಡ್ ಟೈಪ್ 2 ಎರರ್ ಬಗ್ಗೆ ಹೇಳಿದ್ದೆ ನಾನು ನಿಮ್ಗೆ. ಸೊ ದಿಸ್ ಇಸ್ ದ ಫಾಲ್ಸ್ ನೆಗೆಟಿವ್ ಎರರ್. ಅಲ್ಲಿ ಹೇಳುವಾಗ ಫಾಲ್ಸ್ ನೆಗೆಟಿವ್ ಎರರ್ ನಾನು ನಿಮ್ಗೆ ಹೇಳಿದ್ದೆ. ಪ್ಲೀಸ್ ರಿಕಾಲ್ ದಟ್ ಪಾಯಿಂಟ್. ದೆನ್ ಮ್ಯಾಚ್ ದ ಫಾಲೋವಿಂಗ್ ಅಗೇನ್. ಫ್ರಿಂಜ್ ಬೆನಿಫಿಟ್ಸ್, ಜಾಬ್ ಕಾಂಟೆಸ್ಟ್, ಪರ್ಕ್ವಿಸಿಟ್ಸ್, ಇನ್ಸೆಂಟಿವ್ಸ್ ಅಂತ ಬಂದಾಗ ಈ ಕಡೆ ನೋಡಿ, ಫ್ರಿಂಜ್ ಬೆನಿಫಿಟ್ ಇನ್ಕ್ಲೂಡ್ಸ್ ಮೆಡಿಕಲ್ ಕೇರ್. ಓಕೆನಾ, ಫ್ರಿಂಜ್ ಬೆನಿಫಿಟ್ ಅಂತ ಬಂದಾಗ ಮೆಡಿಕಲ್ ಕೇರ್ ಬರುತ್ತೆ. ಜಾಬ್ ಕಾಂಟೆಸ್ಟ್ ಅಂದ್ರೆ ಏನು, ಚಾಲೆಂಜಿಂಗ್ ಜಾಬ್ಸ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೊಡೋದು. ಪರ್ಕ್ವಿಸಿಟ್ಸ್ ಅಂದ್ರೆ ಸ್ಟಾಕ್ ಆಪ್ಷನ್ಸ್ ಅನ್ನ ಕೊಡೋದು. ಇನ್ಸೆಂಟಿವ್ಸ್ ಅಂದ್ರೆ ಗ್ರೂಪ್ ಪ್ಲಾನ್ ಮತ್ತೆ ಬೋನಸ್ ಅನ್ನ ಕೊಡೋದು. ಇದು ನೀವು ಇನ್ಕಮ್ ಟ್ಯಾಕ್ಸ್ ಅಲ್ಲೂ ನೋಡಿರ್ತೀರಾ, ಅದೇ ರೀತಿ HR ಅಲ್ಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂಡರ್ ಟೇಲರ್ಸ್ ಡಿಫರೆನ್ಷಿಯಲ್ ಪ್ರೈಸಿಂಗ್ ರೇಟ್ ಸಿಸ್ಟಮ್, a worker not meeting standard output gets 75%. ಓಕೆನಾ, ಅಂದ್ರೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಅನ್ನ ಆತ ಮೀಟ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಅಂಡರ್ ದ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್. ಡಿಫರೆನ್ಷಿಯಲ್ ಪೀಸ್ ರೇಟ್ ಅಂದ್ರೆ ಏನು, ಅವನ ಪರ್ಫಾರ್ಮೆನ್ಸ್ ಬೇಸ್ಡ್ ಮೇಲೆ ಆತನಿಗೆ ಒಂದು ವೇಜಸ್ ಅನ್ನ ಕೊಡೋದು. ವರ್ಕರ್ ಇಸ್ ನಾಟ್ ಮೀಟಿಂಗ್ ದ ಸ್ಟ್ಯಾಂಡರ್ಡ್ ಅಪ್ ಟು ಗೆಟ್ಸ್. ಟೇಲರ್ ಪ್ರಪೋಸ್ ಲೋವರ್ ರೇಟ್ 75% ಆಫ್ ಸ್ಟ್ಯಾಂಡರ್ಡ್ಸ್ ಆರ್ ಬಿಲೋ ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂಡ್ 125% ಆಫ್ ದ ಅಬೋವ್ ಸ್ಟ್ಯಾಂಡರ್ಡ್. ಈ ಒಂದು ಸ್ಟ್ಯಾಂಡರ್ಡ್ ಅನ್ನು ಅವರು ಕೊಡ್ತಾರೆ. ದೆನ್ ಜಾಬ್ ಎನ್ಲಾರ್ಜ್ಮೆಂಟ್ ಅಂದ್ರೆ ಏನು ನೋಡಿ, ಆಡಿಂಗ್ ಆಫ್ ಮೋರ್ ಜಾಬ್ಸ್ ಟು ದ ಎಕ್ಸಿಸ್ಟಿಂಗ್ ಜಾಬ್ ಅನ್ನ ಜಾಬ್ ಎನ್ಲಾರ್ಜ್ಮೆಂಟ್ ಅಂತಾರೆ. ಎನ್ರಿಚ್ಮೆಂಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ನ ಜಾಬ್ಸ್ ಅನ್ನ ಕೊಡೋದು. ಜಾಬ್ ಎನ್ಲಾರ್ಜ್ಮೆಂಟ್ ನೋಡಿ ನೆನ್ಪಿಟ್ಕೊಳ್ಬೇಕು, ಜಾಬ್ ಎನ್ಲಾರ್ಜ್ಮೆಂಟ್ ಮತ್ತೆ ಎನ್ರಿಚ್ಮೆಂಟ್ ಇವುಗಳ ಬಗ್ಗೆ ನಾನು HR ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜಾಬ್ ಎನ್ಲಾರ್ಜ್ಮೆಂಟ್ ಬ್ರಾಡನ್ಸ್ ದ ಸ್ಕೋಪ್ ಬೈ ಕಂಬೈನಿಂಗ್ ಟಾಸ್ಕ್ ಟು ರೆಡ್ಯೂಸ್ ದ ಮೊನೋಟನಿ. ಅಂದ್ರೆ ಒಂದೇ ರೀತಿ ಕೆಲಸವನ್ನ ಮಾಡಿ ಬೇಜಾರಾಗೋದ್ರಿಂದ ಬೇರೆ ಬೇರೆ ಕೆಲಸಗಳನ್ನ ಅದಕ್ಕೆ ಆಡ್ ಮಾಡೋದು. ದೆನ್ ಎನ್ರಿಚ್ಮೆಂಟ್ ಅಂದ್ರೆ ಏನು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ದೆನ್ 69th ಕ್ವಶನ್, ಇಫೆಕ್ಟಿವ್ ಲೀಡರ್ ಈಸ್ ಅನ್ ಇಂಡಿವಿಜುವಲ್ ಹೂ ಇನ್ಫ್ಲೂಯೆನ್ಸಸ್ ಹೀಸ್ ಮೆಂಟರ್ಸ್, ಕೋವರ್ಕರ್ಸ್, ಫಾಲೋವರ್ಸ್ ಆರ್ ಅದರ್ ಲೀಡರ್ಸ್. ನಿಮಗೆ ಗೊತ್ತೇ ಇದೆ ಲೀಡರ್ಶಿಪ್ ಅಂದ್ರೆ ಏನು, ನಮ್ಮ ಫಾಲೋವರ್ಸ್ ಅನ್ನು ನಾವು ಇಂಪ್ಯಾಕ್ಟ್ ಮಾಡೋದು ಅಂತ ಅರ್ಥ. 70th ಕ್ವಶನ್, ಐಡೆಂಟಿಫೈ ದ ಟ್ರೂ ಸ್ಟೇಟ್ಮೆಂಟ್ಸ್. ಕಾನ್ಫ್ಲಿಕ್ಟ್ ಅರೈಸಸ್ ಫ್ರಮ್ ದ ಇಕನಾಮಿಕ್, ಸೋಷಿಯಲ್ ಅಂಡ್ ಸೈಕಾಲಜಿಕಲ್ ಫ್ಯಾಕ್ಟರ್ಸ್. ನೋಡಿ ಕಾನ್ಫ್ಲಿಕ್ಟ್ ಅರೈಸ್ ಆಗೋದು ಈ ಎಲ್ಲ ಅಂಶಗಳಿಂದನೂ ಆಗುತ್ತೆ, ಹೌದಾ, ಅಂದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್. ಟೈಮ್ ಬಜೆಟಿಂಗ್ ಇಸ್ ದ ಸಿಂಪಲ್ ಆರ್ಗನೈಸೇಷನಲ್ ಚೇಂಜ್ ಟೆಕ್ನಿಕ್ ಅನ್ನೋ. ದೆನ್ ಪರ್ಸನಲ್ ಪ್ಲಾನಿಂಗ್ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಶುಡ್ ನಾಟ್ ಬಿ ರೆಸ್ಪಾನ್ಸಿವ್ ಟು ಆರ್ಗನೈಸೇಷನಲ್ ನೀಡ್ಸ್. ಆರ್ಗನೈಸೇಷನಲ್ ನೀಡ್ಸ್ ಅನ್ನು ಅವರು ಕನ್ಸಿಡರ್ ಮಾಡಬಾರ್ದಾ, ಮಾಡಬೇಕು, ಇದು ತಪ್ಪು. ಸೊ ಟ್ರೂ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರೊಡಕ್ಟಿವಿಟಿ ಗೇನ್ಸ್ ಇನ್ಫ್ಲೂಯೆನ್ಸ್ ಎಂಪ್ಲಾಯಿ ರಿಟ್ರೀಚ್ಮೆಂಟ್. ನೋಡಿ ಎಂಪ್ಲಾಯಿ ರಿಟ್ರೀಚ್ಮೆಂಟ್ಗೆ ಒಂದು ಪ್ರೊಡಕ್ಟಿವಿಟಿ ಅನ್ನೋದು ಇಂಪ್ಯಾಕ್ಟ್ ಮಾಡುತ್ತೆ. ಪ್ರೊಡಕ್ಟಿವಿಟಿ ಗೇನ್ಸ್ ಇನ್ಫ್ಲೂಯೆನ್ಸ್ ಎಂಪ್ಲಾಯಿ ರಿಟ್ರೀಚ್ಮೆಂಟ್. ಈ ಎರಡು ಅಂಶಗಳು ಕರೆಕ್ಟ್ ಆಗಿದೆ ಅಂತ. ಕಾನ್ಫ್ಲಿಕ್ಟ್ಸ್ ಹ್ಯಾವ್ ಮಲ್ಟಿಪಲ್ ಫ್ಯಾಕ್ಟರ್ ಒರಿಜಿನ್ಸ್. ಅಂದ್ರೆ ಜಗಳಕ್ಕೆ ಅಥವಾ ಡಿಫರೆನ್ಸ್ ಒಪಿನಿಯನ್ಗೆ ಸೋಷಿಯಲ್, ಸೈಕಲಾಜಿಕಲ್ ಅಥವಾ ಇಕನಾಮಿಕ್ ಕಾರಣಗಳಿರಬಹುದು. ಪ್ರೊಡಕ್ಟಿವಿಟಿ ಗೇನ್ಸ್ ಕ್ಯಾನ್ ಲೀಡ್ ಟು ಡೌನ್ ಸೈಜಿಂಗ್ ಆರ್ ರಿಟ್ರೀಚ್ಮೆಂಟ್ ಅಥವಾ ಡೌನ್ ಸೈಜಿಂಗ್ ಅನ್ನೋದು ಪ್ರೊಡಕ್ಟಿವಿಟಿ ಮಾಡಬಹುದು, ಪ್ರೊಡಕ್ಟಿವಿಟಿ ಗೇನ್ಸ್ ಅನ್ನೋದು ಮಾಡಬಹುದು. ದೆನ್ 71 ಕ್ವಶನ್ ನಂಬರ್ 71, ಪರ್ಸೆಪ್ಷನ್, ಅಟಿಟ್ಯೂಡ್ ಅಂಡ್ ಡಿಫೆನ್ಸ್ ಮೆಕ್ಯಾನಿಸಮ್ ಫ್ರಮ್ ಬೇಸಿಸ್ ಆಫ್ ಬಿಹೇವಿಯರ್. ಅಂದ್ರೆ ಪರ್ಸೆಪ್ಷನ್, ಅಟಿಟ್ಯೂಡ್ ಮತ್ತೆ ಡಿಫೆನ್ಸ್ ಮೆಕ್ಯಾನಿಸಮ್ಗಳು ಒಂದು ಬಿಹೇವಿಯರ್ ನ ಬೇಸ್ ಆಗಿರುತ್ತೆ. ಅಂದ್ರೆ ನಮ್ಮ ಯಾವುದೇ ಒಂದು ವಿಷಯವನ್ನು ನಾವು ಯಾವ ರೀತಿ ಪರ್ಸೀವ್ ಮಾಡ್ತೀವಿ, ನಮ್ಮ ಅಟಿಟ್ಯೂಡ್ ಏನು, ಅಥವಾ ಯಾವುದಕ್ಕೂ ನಾವು ಹೇಗೆ ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನು ಯೂಸ್ ಮಾಡ್ತೀವಿ ಅನ್ನೋದು ನಮ್ಮ ಬಿಹೇವಿಯರಿನ ಒಂದು ಬೇಸ್ ಆಗಿರುತ್ತೆ ಅನ್ನೋದು ನಿಜ. ಪಾಸಿಟಿವ್ ಅಟಿಟ್ಯೂಡ್ ಟ್ರಿಗರ್ಸ್ ಎಂಥೂಸಿಯಾಸಮ್. ಪಾಸಿಟಿವ್ ಅಟಿಟ್ಯೂಡ್ ಇಂದ ಎಂಥೂಸಿಯಾಸಮ್, ಎನರ್ಜಿ ಮತ್ತೆ ಕ್ರಿಯೇಟಿವಿಟಿ ಟ್ರಿಗರ್ ಆಗುತ್ತೆ ಅನ್ನೋದು ನಿಜ. ಬೋತ್ ಆರ್ ಕರೆಕ್ಟ್. ಓಕೆನಾ, ಇದು ಮೋಟಿವೇಶನ್ ಅಲ್ಲಿ ಬರುತ್ತೆ. ಕ್ವಶನ್ ನಂಬರ್ 72, ಮ್ಯಾಚ್ ದ ಫಾಲೋವಿಂಗ್. ಅ ಸ್ಟೇಟ್ ಆಫ್ ರೆಸ್ಟ್ಫುಲ್ ಅಲ್ಟರ್ನೆಸ್, ಟ್ರಾನ್ಸಾಕ್ಷನಲ್ ಅನಾಲಿಸಿಸ್, ಮೆಲನ್ಕೊಲಿಕ್ ಅಂಡ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಇವುಗಳನ್ನ ಮ್ಯಾಚ್ ಮಾಡಬೇಕಾಗಿದೆ. ನೋಡಿ, ರೆಸ್ಟ್ಫುಲ್ ಅಲ್ಟರ್ನೆಸ್ ಅಂದ್ರೆ ರಿಲ್ಯಾಕ್ಸೇಷನ್. ಒಂದು ಅಲ್ಟ್ರೇಷನ್, ನಮ್ಮ ಕೆಲಸದಲ್ಲಿ ನಾವು ರಿಲ್ಯಾಕ್ಸೇಷನ್ ಅನ್ನ, ಅಲ್ಟರ್ನೆಸ್ ಅನ್ನ ಅಥವಾ ಚೇಂಜ್ ಅನ್ನ ಮಾಡೋದು. ರೆಸ್ಟ್ಫುಲ್ ಅಲರ್ಟ್ನೆಸ್, ಓಕೆ, ನಾವು ರಿಲ್ಯಾಕ್ಸ್ ಆಗಿದೀವಿ ಬಟ್ ರೆಸ್ಟ್ಫುಲ್ ಅಲರ್ಟ್ನೆಸ್ ಆಗಿದೆ. ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಂದ್ರೆ ಇಂಟರ್ಪರ್ಸನಲ್ ರಿಲೇಷನ್ಸ್. ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಇಂಟರ್ಪರ್ಸನಲ್ ರಿಲೇಷನ್ಸ್ ಅನ್ನೋದು ಏನ್ ಮಾಡುತ್ತೆ, ಶೋ ಮಾಡುತ್ತೆ. ದೆನ್ ಮೆಲನ್ಕಾಲಿಕ್ ಅಂದ್ರೆ ಸ್ಲೋನೆಸ್ ಆಫ್ ಥಾಟ್ಸ್ ಅಂತ ಅರ್ಥ. ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂದ್ರೆ ಮೆರಿಟ್ ರೇಟಿಂಗ್. ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಲ್ಲಿ ನಾವು ಮೆರಿಟ್ ರೇಟಿಂಗ್ ಅನ್ನ
ಮಾಡ್ತೀವಿ. ಓಕೆನಾ? ಕೆಲವೊಂದ್ಸಲ ನಿಮ್ಗೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಗೊತ್ತಾಗದೇ ಇರ್ಬೋದು. ಬಟ್ ಆ ಒಂದು ಅಂಶಗಳನ್ನ ಕರೆಕ್ಟ್ ಆಗಿ ಓದ್ಕೊಂಡಾಗ ನಿಮ್ಗೆ ಅರ್ಥ ಆಗತ್ತೆ. ಓಕೆನಾ? ದೆನ್ ಕ್ವೆಶ್ಚನ್ ನಂಬರ್ 73 ದ ಎಬಿಲಿಟಿ ಆಫ್ ಪರ್ಸನ್ ಟು ಇನ್ಫ್ಲೂಯೆನ್ಸ್ ಅದರ್ಸ್ ಈಸ್ ಕಾಲ್ಡ್ ಪವರ್. ಇದ್ರ ಬಗ್ಗೆ ನಾನು ಹೇಳಿದೀನಿ. ನಿಮಗೆ ನೆನಪಿದ್ಯಾ? ಬೇರೆಯವರನ್ನ ಇನ್ಫ್ಲೂಯೆನ್ಸ್ ಮಾಡುವಂತಹ ಒಂದು ಇನ್ಫ್ಲೂಯೆನ್ಸ್ ಮಾಡುವಂತಹ ಒಂದು ಎಬಿಲಿಟಿಯನ್ನ ಪವರ್ ಅಂತ ಕರೀತಾರೆ. ನೆನಪು ಮಾಡ್ಕೊಳ್ಬೇಕು. ಈ ಎಲ್ಲ ಅಂಶಗಳನ್ನ ಒಂದೊಂದಾಗಿ ನಾನು ಡೀಟೇಲ್ ಆಗಿ ಹೇಳಿದೀನಿ. ಕ್ವೆಶ್ಚನ್ ಬರುತ್ತೆ ಅಂತ ಕೂಡ ಹೇಳಿದೀನಿ. ದ ನಂಬರ್ ಆಫ್ ಡಿಜಿಟ್ಸ್ ಇನ್ ದ IFSC ಕೋಡ್ ಈಸ್. ನೋಡಿ, IFSC ಕೋಡ್ ಅಲ್ಲಿ ಎಷ್ಟು ಈಸಿ ಅನ್ಸುತ್ತೆ. ನಮ್ಮ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಇರುತ್ತೆ, ಬಟ್ ನಾವು ನೋಡಿರೋದೇ ಇಲ್ಲ. IFSC ಕೋಡಿನ ಫುಲ್ ಫಾರ್ಮ್ ಏನು? ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಕೋಡ್ ಅಂತ. ಇದರಲ್ಲಿ 11 ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಫಸ್ಟ್ ಫೋರ್ ಲೆಟರ್ಸ್ ಆಫ್ ಬ್ಯಾಂಕ್ ಇರುತ್ತೆ. ಫಿಫ್ತ್ 0, ಲಾಸ್ಟ್ 6th ಬ್ರಾಂಚ್ ಕೋಡ್ ಇರುತ್ತೆ. ಓಕೆನಾ? ದೆನ್ 75th ಕ್ವಶನ್, ದ ಪರ್ಪಸ್ ಆಫ್ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಈಸ್. ಓಪನ್ ಮಾರ್ಕೆಟ್ ಆಪರೇಷನ್ ಅನ್ನೋದು ಮಾನಿಟರಿ ಪಾಲಿಸಿಯಲ್ಲಿ ಬರುತ್ತೆ. ಇದು ಲಿಕ್ವಿಡಿಟಿಯನ್ನ ಕಡಿಮೆ ಮಾಡೋದಕ್ಕೆ. ಅಂದ್ರೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ RBI ಬೈಸ್ ಆರ್ ಸೆಲ್ಸ್ ದ ಸೆಕ್ಯೂರಿಟೀಸ್. RBI ಏನ್ ಮಾಡುತ್ತೆ? ಸೆಕ್ಯೂರಿಟೀಸ್ ಅನ್ನ ಬೈ ಆರ್ ಸೆಲ್ ಮಾಡುತ್ತೆ. ಅದರಿಂದ ಮನಿ ಸಪ್ಲೈ ಅನ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ದೀಸ್ ಆರ್ ದ ನೆಕ್ಸ್ಟ್ 25 ಕ್ವಶನ್ಸ್. ಅಂದ್ರೆ 75 ಕ್ವಶನ್ಸ್ ಅನ್ನು ನಾವು ಕವರ್ ಮಾಡಿದೀವಿ. ಮುಂದಿನ ಒಂದು ಪಾರ್ಟ್ ಕೂಡ ಇವತ್ತು ಸಂಜೆ ಒಳಗಡೆ ಅಪ್ಲೋಡ್ ಆಗುತ್ತೆ. ಅದರಲ್ಲಿ ನಾನು ಮುಂದಿನ 25 ಕ್ವಶನ್ಸ್ ಅನ್ನ ಕವರ್ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋಸ್ ಅನ್ನ ಆದಷ್ಟು ಶೇರ್ ಮಾಡಿ, ಅದೇ ರೀತಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮತ್ತೆ ನಿಮ್ದು ಯಾವುದೇ ರೀತಿಯ ಡೌಟ್ ಇದ್ರೆ ಅಥವಾ ಯಾವುದೋ ಒಂದು ಕ್ವಶನ್ ಆನ್ಸರ್ ತಪ್ಪಾಗಿದ್ರೆ ಏನೂ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದಕ್ಕೆ ಮರೆಯಬೇಡಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.